ರೇಣುಕಾಸ್ವಾಮಿಯನ್ನ ಅತ್ಯಂತ ಬರ್ಬರ ರೀತಿಯಲ್ಲಿ ಕೊಂದಂತಹ ಆರೋಪ ದರ್ಶನ್ ಆ್ಯಂಡ್ ಪಟಾಲಂ ಮೇಲಿದೆ. ನಟ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದ ಪಾಲಾಗಿರೋದು ಗೊತ್ತಿರುವ ಸಂಗತಿ. ದರ್ಶನ್ ಸಂಕಟ ಇವತ್ತಿಗೆ ಮುಕ್ತಾಯ ಆಗುತ್ತಾ ಅನ್ನೋ ಪ್ರಶ್ನೆ. ಕೊಲೆ ಆರೋಪಿ ದರ್ಶನ್ಗೆ ಹಾಸಿಗೆ ಮತ್ತು ದಿಮ್ಮಿನ ಸೌಲಭ್ಯ ಸಿಗುತ್ತಾ? ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ನಿರ್ಧಾರ ಆಗಲಿಕ್ಕಿದೆ. ಇವತ್ತು ಆದೇಶವನ್ನ 52ನೇ ಸಿಸಿಎಚ್ ಕೋರ್ಟ್ ನೀಡಲಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕನಿಷ್ಠ ಸೌಲಭ್ಯಗಳ ಕುರಿತು ಕಾನೂನು ಸೇವಾ ಪ್ರಾಧಿಕಾರ ವರದಿಯನ್ನು ಕೊಟ್ಟಿತ್ತು, ಏನು ಪ್ರೊವೈಡ್ ಮಾಡಿದ್ದಾರೆ ಅಂತ. ವರದಿ ಆಧಾರದ ಮೇಲೆ ವಾದವನ್ನ ವಕೀಲರು ಮಂಡಿಸಿದ್ರು. ಸೊ ಸಂಕಟ, ಯಾತನೆ, ನರಕ ಅಂತೆಲ್ಲ ಅವರು ವಕೀಲರು ಮತ್ತು ದರ್ಶನ್ ಮತ್ತು ಪಟಾಲಂನ PR ಏನು ಹೇಳ್ತಾ ಇದ್ರು ಅದೆಲ್ಲ ನಿಜಾನ ಸುಳ್ಳ ಎಲ್ಲ ಗೊತ್ತಾಗುತ್ತೆ ಕೋರ್ಟ್ ಡಿಸಿಷನ್ ಮೇರೆಗೆ. ಎಲ್ಲವೂ ಅವಲಂಬಿತವಾಗಿದೆ. ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆಮೇಲೆ ಪದೇ ಪದೇ ವಾರಕ್ಕೊಂದು ಅರ್ಜಿ ಆದರೂ ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅಥವಾ ಈ ವ್ಯಕ್ತಿಯ ಗ್ಯಾಂಗ್ನಲ್ಲಿದ್ದವ್ರಿಗೆ ಸಂಬಂಧಪಟ್ಟಂತೆ ಅಂತೂ ಹೋಗ್ತಾ ಇರುತ್ತೆ. ಇದೆಲ್ಲ ಕಾಲಹರಣದ ಭಾಗ ಅಂತ SPP ಅವ್ರದ್ದು ಆಕ್ಷೇಪ ಇದೆ. ಬಟ್ ಇವತ್ತೇನು ಡಿಸಿಷನ್ ಆಗುತ್ತೆ ಅನ್ನೋದನ್ನ ನೋಡಬೇಕು. ಮೊನ್ನೆ ಕಾನೂನು ಸೇವಾ ಪ್ರಾಧಿಕಾರದ ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ಫಂಗಸ್ಸು ಆಗಿಲ್ಲ, ಏನೂ ಆಗಿಲ್ಲ, ಚರ್ಮ ಒಡೆದಿರೋದಷ್ಟೇ ಅಂತೆಲ್ಲ ಅದರಲ್ಲೆಲ್ಲ ಮಾಹಿತಿ ಇತ್ತು. ಕೋರ್ಟ್ ಎಲ್ಲವನ್ನ ಕೂಲಂಕುಷವಾಗಿ ಗಮನಿಸಿ ಇವತ್ತು ಪ್ರಕಟಣೆಯನ್ನು ಮಾಡುತ್ತೆ, ಆದೇಶವನ್ನು ಕೊಡುತ್ತೆ. ಯಾರ ವಾದಕ್ಕೆ ಇವತ್ತು ಕೋರ್ಟ್ ಒಪ್ಪಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ನಿರ್ಧಾರ ಆಗುತ್ತೆ. ಇಲ್ಲಿ ತನಕ ಕೋರ್ಟ್ನಲ್ಲಿ ಬರೀ ಸೆಟ್ ಬ್ಯಾಕ್ಗಳೇ ಆಗಿದೆ ಕೊಲೆ ಆರೋಪಿ ದರ್ಶನ್ ಮತ್ತು ಪಟಾಲಂಗೆ.